ನಮಸ್ಕಾರ ನಮ್ಮ ಮಂದಿಗೆ, ನಾನು ನಿಮ್ಮ ಪುನೀತ. ಇವತ್ತು ನಾವು ನಮ್ಮ ಸೀನಿಯರ್ಸ್ ಎಲ್ಲ ಸೇರ್ಕೊಂಡು ತಿರುಪತಿಗೆ ಟ್ರಿಪ್ ಹೋದ್ರ ಅಂತೇಳಿ ನೈಟ್ ನಮ್ಮ ಬ್ರದರ್ ಮನೆಗೆ ಬಂದಿದ್ದೀವಿ. ಅಲ್ಲಿಗೆ ಬಂದು ಇಷ್ಟರು ಒಂದ ಕಡೆ ಕೂಡಿ ಈಗ ಸೀದಾ ರೈಲ್ವೆ ಸ್ಟೇಷನ್ ಕಡೆ ಹೊಂಟೇವಿ ನೋಡ್ರಿ. ಆ ರೂಮ್ ಇರೋದು ಮದಯಾಳ, ನಾವು ಹೊಂಟಿರೋದು ಮಾಳಮಡ್ಡಿಗೆ. ಅಲ್ಲಿಂದ ಅಲ್ಲಿಗೆ 5 ರಿಂದ 6 ಕಿಲೋಮೀಟರ್ ಆಕತಿ. ನಾ ಹೇಳಿದ್ದೇನಂದ್ರೆ ಸಂಜೆ ಮುಂದೆ 6:30ಗೆ ಟ್ರೈನ್ ಐತಿ ಹುಬ್ಳಿಯಿಂದ, ಅಲ್ಲಿಂದ ಹೋಗೋಣ ಅಂತ ನಾ ಹೇಳಿದೆ ರೀ. ನಮ್ಮ ಸೀನಿಯರ್ಸ್ ಇಲ್ಲ ಬೆಳಿಗ್ಗೆ ಹೋಗೋಣ್ರಿ, ಚಲೋ ಆಕತಿ, ಗದ್ಲಿರಂಗಿಲ್ಲ ಟ್ರೈನ್ ಅಂತೇಳಿ ಬೆಳಿಗ್ಗೆ ಕರ್ಕೊಂಡು ಹೊಂಟಾರ ನೋಡ್ರಿ. ನೈಟ್ ಹೊತ್ತು ನಮ್ಮನ್ನ ನಡ್ಸ್ಕೊಂತ ಹೊಂಟಾರ್ರಿ ನೋಡ್ರಿ. ಈಗ ಕರೆಕ್ಟ್ 1:28 ಆಗೈತಿ. ಈ ಟೈಮ್ನಾಗ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೊಂಟಾರ ನೋಡ್ರಿ. ಅಂತೂ ಇಂತೂ 8 ಜನ ಮಧ್ಯರಾತ್ರಿ ಊರ್ ಬಿಡೋ ಪರಿಸ್ಥಿತಿ ಬಂತು. ನೋಡ್ರಿ ಹಗಲೊತ್ತೊಳಗೆ ಗಿಜಿ ಅನ್ನೋ ನಮ್ಮ CVT ರಾತ್ರಿ ಹೊತ್ತು ಹೆಂಗ್ ಕಾಣಕತ್ತ ಅಂತ ಹೇಳಿ. ನೋಡ್ರಿ ಫ್ರೆಂಡ್ಸ್, ನಮ್ಮ ಬ್ರದರ್ ಒಂದು ಹಾಡು ಹಾಡ್ತಾರ, ಕೇಳಿಸ್ಕೊರಿ. ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿದನೆ. ಒಂದೊಂದು ಸಾಂಗ್ ಹೇಳು ಬಾಯ, ಕೊನೆವರೆಗೂ ನೆನಪಿಡುವೆ ಈ ರಾತ್ರಿಯ. ಸಾಂಗ್ ಹೆಂಗಿತ್ತು ಅನ್ನೋದು ಕಮೆಂಟ್ ಮಾಡ್ರಿ. ನೋಡ್ರಿ ನಾವು ನೈಟ್ ಇಷ್ಟೊತ್ತಿಗೆ ಹೋಗಾಕ ಇವ್ರ ಕಾರಣ ನೋಡ್ರಿ. 20 ಮೀಟರ್ ಅಂತರ ಕಾಯ್ದುಕೊಂಡು ಬಂದಿರುವ ಶಾಂತಕುಮಾರ ಸುಮ್ನಿದ್ ನಾಯಿಗೆ ಕಾಡಿರ್ ಕೇಳಿತ್ತನ್ರಿ, ಬೆನ್ನ ಹತ್ಬಿಟ್ಟತ್ ನೋಡ್ರಿ. ಅದಕ್ಕೆ ಇಷ್ಟು ಓಡಾತ್. ಅದ್ರಾಗ ನಮ್ಮ ಅಣ್ಣಾಗ ಓಡಾಕ್ ಬರೋಲ್ದು, ಅವ್ನ ಎಳ್ಕೊಂಡು ಓಡೋದ ನಮಗಂತ್ರಿ ಸಾಕಾಗೋಯ್ತು. ನಾಯಿಯಿಂದ ಪಾರಾಗಿದ್ದಕ್ಕ ಹನುಮಂತ ದೇವರಿಗೆ ಕೈ ಮುಗಿಯಾತಾರ ನೋಡ್ರಿ. ಎಲ್ಲಾರ್ಗು ಒಂದ್ ಡಿಪ್ರೆಷನ್. ನಮ್ ಹೀರೋ ಸರ್ ಮಾಡೋ ಆಕ್ಟಿಂಗಿಗೆ, ಅವ್ರ ಹಾಡೋ ಸಾಂಗಿಗೆ ನಾವಂತ್ರಿ ಫಿದಾ ಆಗಿ ನಗಾಕತ್ಬಿಟ್ಟೇವ್ ನೋಡ್ರಿ. ಗಂಪಾಗರಿಸ ಸಾನಿ ನೀ 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 ದನಿದ ಗಣಿಪ ಗರಿಸ. ಸತತವಾಗಿ 6 ಕಿಲೋಮೀಟರ್ಗಳವರೆಗೆ ನಡೆದುಕೊಂಡು ಬಂದು ನಾವು ಧಾರವಾಡದ ರೈಲ್ವೆ ನಿಲ್ದಾಣವನ್ನು ತಲುಪಿದೆವು. ಬರ್ರಿ ಹಂಗ ಒಳಗೆ ಹೋಗೋಣಂತ. ಸ್ಟೇಷನ್ಗೆ ಹೋಗಿ ಫಸ್ಟ್ ಎಲ್ಲಾರ ಕಡೆನೂ ರೊಕ್ಕ ಕಲೆಕ್ಟ್ ಮಾಡಿದ್ವಿ. ಕಲೆಕ್ಟ್ ಮಾಡಿದ ರೊಕ್ಕನೆಲ್ಲ ಒಬ್ರು ಕೈಯಾಗ ಕೊಟ್ಟು ಟಿಕೆಟ್ ತೆಗಿಸ್ಕೊಂಡ್ ಬರಾಕಂತ ಕಳಿಸಿದ್ವಿ. ಟಿಕೆಟ್ ತೆಗಿಸ್ಕೊಂಡ್ ಬಂದ್ಮೇಲೆ ಇಷ್ಟು ಕೂಡಿ ಒಳಗ್ ಹೋದ್ವಿ. ಒಳಗ್ ಹೋದ್ಮೇಲೆ ನಮ್ಮ ಎಲ್ಲಾರ್ಗಿ ನಮ್ಮ ಅನಿಲ್ ಮೇಸ್ತ್ರಿ ಅವ್ರ ಚಾ ಕುಡಿಸಿದ್ರು. ಚಾ ಕುಡ್ದು ಒಂದಿಟ್ಟು ಹೊತ್ತು ಅಲ್ಲೇ ಕುಂತೀವಿ. ನಮ್ ಹೀರೋ ಸರ್ ನನ್ನ ಇಮಿಟೇಟ್ ಮಾಡಾತಾರ ನೋಡ್ರಿ. ನಮಸ್ಕಾರ ನಮ್ಮಲ್ಲಿ ನಾನು ಆಮೇಲೆ ಅಲ್ಲೇ ಪೊಲೀಸರು ಬೈದ್ರ ಅಂತೇಳಿ ಒಳಗ್ ಬಂದ ಚೀಲಾನೆಲ್ಲ ತಂದಿಟ್ಟು ಅಲ್ಲೇ ಒಂದಿಟ್ಟು ಅಡ್ಡಾದ್ವಿ. ನಿದ್ಯಾರ ಕಣ್ಣಾಗ ಫುಲ್ ತುಂಬೈತಿ, ಹೊಕ್ಕೋಬೇಕಂದ್ರ ಆಗವಲ್ದು. ಟ್ರೈನ್ ಬರೋ ಟೈಮ್ ಆತಂತೇಳಿ ಇಷ್ಟ್ರು ಕೂಡ ಎದ್ದು ಪ್ಲಾಟ್ಫಾರ್ಮ್ ಕಡೆ ಹೋದಿವಿ. ಟ್ರೈನ್ ಬರೋದು ಇನ್ನ 10 ನಿಮಿಷ ಇತ್ತು. ಅದಕ್ಕೆ ಅಲ್ಲಿ ಮಟ್ಟ ಖಾಲಿ ಏನ್ ಮಾಡೋದು ಅಂತೇಳಿ ವರ್ಕೌಟ್ ಮಾಡಾಕ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ವರ್ಕೌಟ್ ಮಾಡೋದು ಮುಗಿಸ್ಕೊಡ್ದ ಟ್ರೈನ್ ಬಂದ ಬಿಡ್ತ. ನಾವು ಅಲ್ಲೇ ಹತ್ತಿ ನಿಂತ್ಕೊಂಡು ಕಾಮಿಡಿ ಮಾಡ್ಕೊಂತ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಆಮೇಲೆ ಸೀದಾ ಹುಬ್ಳಿ ಸ್ಟೇಷನ್ ಬಂದು ಇಳಿದಿವಿ. ನಾವು ಹೋಗೋ ಟ್ರೈನ್ ಪ್ಲಾಟ್ಫಾರ್ಮ್ ಸಂಖ್ಯೆ 5. ಅಲ್ಲಿ ಹೋದ್ಮೇಲೆ ಬೋಗಿಗೆ ಇಂಜನ್ ಜೋಡ್ಸಾತಿದ್ರ. ಅದನ್ನ ಎಲ್ಲಾರು ಕೂಡಿ ಕುತೂಹಲದಿಂದ ನೋಡ್ಕೊಂತ ನಿಂತೀವಿ. ಇಂಜನ್ ಜೋಡ್ಸಿದ್ದ ತಡ ನಮಗಂತ್ರಿ ಫುಲ್ ಖುಷಿ ಆಗೋಯ್ತು. ನಮ್ಮ ಎಲ್ಲಾ ಮೇಸ್ತ್ರಿಗಳು ಹೆಂಗ್ ಮಾಡಾತಾರ ನೋಡ್ರಿ. ರೈಲ್ವೆ ಬೋಗಿದ ಕದಾ ತೆಗಿತಂತೇಳಿ ನಾವ್ ಇಷ್ಟ್ರು ಕೂಡ ಒಳಗೆ ಹೋಗಿ ನಮಗ್ ಬೇಕಾದ ಸೀಟ್ ನ ಆರಿಸ್ಕೊಂಡು ಅಲ್ಲೇ ಕುಂತೀವಿ ನೋಡಿ. ಆಮೇಲೆ ನಾವು ರೂಮ್ ಲಘು ಬಿಟ್ಟಿದ್ರಿಂದ ಯಾರು ಹಲ್ ತಿಕ್ಕಿದ್ದಿಲ್ಲ. ಅದಕ್ಕೆ ಪೇಸ್ಟ್ ಬ್ರಷ್ ತಗೊಂಡು ಇಷ್ಟ್ರು ಕೂಡ ತೆಳಗಿಳಿದ ಹಲ್ ತಿಕ್ಕಾಕಂತೇಳಿ ಹೋದಿವಿ. ಹಲ್ ತಿಕ್ಕುದೆಲ್ಲ ಮುಗಿಸ್ಕೊಂಡು ಸೀದಾ ಮತ್ತ ನಮ್ ಬ್ಯಾಗ್ ಅದು ಇರೋ ಕಡೆ ಟ್ರೈನ್ ಒಳಗ ಬಂದಿವಿ. ಆಮೇಲೆ ಒಂದೆರಡು ರೀಲ್ ಮಾಡಿರತ್ ಅಂತೇಳಿ ರೀಲ್ ಮಾಡಾಕ ಸ್ಟಾರ್ಟ್ ಮಾಡಿದ್ವಿ. ಒಂದ್ ರೀಲ್ ಮಾಡ್ಬೇಕಂದ್ರ ಇಷ್ಟೊತ್ತಾತ್ ನೋಡಿ. ನಮ್ಮ ಮನೆ ಬರ ಒಂದ್ ರೀಲ್ ಮಾಡಾಕ ಆಗಲ್ಲ ನಮ್ ಕೈಯಾಗ. ಫೈನಲಿ ಒಂದ್ ರೀಲ್ ಮಾಡಿ ಬಂದಿವ್ ನೋಡ್ರಿ. ಈ ಕಡೆ ಹೆಂಗಿದ್ರು ನಮಗ ಹೊಟ್ಟೆ ಹಸ್ತಿದ್ವು. ಇಡ್ಲಿ ಮಾರಾರು ಅಲ್ಲಿ ಬಂದಿದ್ರು. ಅದಕ್ಕೆ ಇಷ್ಟು ಕೂಡಿ ಒಂದು ಪ್ಲೇಟ್ ಇಡ್ಲಿನ ಮತ್ತ ಒಂದೊಂದು ಸಿಂಗಲ್ ವಡಾನ ತಗೊಂಡ ತಿನ್ಕೊಂತ ಕುಂತೀವಿ. ಟ್ರೈನ್ ವಾಂಟ್ ಬಡತ್ ನೋಡ್ರಿ. ಎಲ್ಲಿಗೆ? ತಿರುಪತಿ ಕಡೆ. ಆಮೇಲೆ ಇಷ್ಟು ಕೂಡಿ ಗೂಗ್ಲಿ ಸಿನಿಮಾದೊಳಗೆ ಇರುವಂತ ಫೀಲಿಂಗ್ ಹಾಡ್ಕೊಂತ ಟೈಮ್ ಪಾಸ್ ಮಾಡಿದ್ವಿ. ಪ್ರಶ್ನೆಗೆ ಉತ್ತರ ಎಲ್ಲಿದೆ? ಅವಳು ತುಂಬಾ ಮೌನಿ, ಮೊದಲಿನಿಂದ ಮೋಹಿಸುವೆನು, ಎದುರು ಬಂದರೆ ಅವಳು ನನಗೂ ಗೊತ್ತು, ಅವಳು ಬರಲು ನನ್ನ ಸ್ವಪ್ನದನು, ಹೃದಯದ ಗೋಡೆಯೊಳಗಡೆ ಎಂದು ಅರಳದ ಹೂವಿನ ಮೆರವಣಿಗೆ ಎಲ್ಲಿಗೂ ಹೊರಟು ಹೋಗಿದೆ ನಂದು ತಿಳಿಯದೆ. ಕನ್ನಯ ಮುಗುಳು ನಗೆ
ತಿರುಪತಿಗೆ ಹೋಗೋ ಮಟ ಏನೇನ ಕತಿ ಅನ್ನೋದನ್ನೆಲ್ಲ ವಿಡಿಯೋ ಒಳಗ ಹಾಕ್ತಾನೆ. ನೋಡು ಮನ್ಸಿದ್ರ ನೋಡ್ರಿ, ಇಲ್ಲ ಅಂದ್ರ ಸುಮ್ನಿರ್ರಿ. ಮುಂದಿನ ವಿಡಿಯೋದ ಮತ್ ಸಿಗ್ತೇನ್ರಿ. ಅಲ್ಲಿವರೆಗೂ ಎಲ್ಲಾರ್ಗು ಟಾಟಾ ಬಾಯ್ ಬಾಯ್.